ಕೊಡಬೇಕು ಅಂತ ಹೇಳಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಸಹ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹೌದು ಮೇಡಮ್, ಯಾರೇ ತಪ್ಪು ಮಾಡಿದ್ರು ತಪ್ಪು ಮೇಡಮ್. ಅವ್ರಿಗೆ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಅವ್ರು ಇಷ್ಟ ಬಂದಾಗ ಸೈಟ್ಗಳನ್ನ ಅವ್ರು ಅಲಾಟ್ ಮಾಡ್ಕೊಂಡಿದ್ದಾರೆ. ಏನು ಈಗ ಪಬ್ಲಿಕ್ ಒಂದು ನ್ಯಾಯ ಅಂದರೆ ದೊರೆಗೆ ಒಂದು ನ್ಯಾಯ ಅಂತ ಆಗೋಕ್ಕೆ ಚಾನ್ಸ್ ಇಲ್ಲ. ಖಂಡಿತ ರಾಜೀನಾಮೆ ಕೊಡಬೇಕು ಸರ್. ಅವ್ರು ವೈಯಕ್ತಿಕ ತಗೋಬೇಕು ಮೇಡಮ್. ಅವ್ರು ವೈಯಕ್ತಿಕವಾಗಿ ಈಗ ತಗೊಂಡು ರಾಜೀನಾಮೆ ಅವರೇ ಕೊಟ್ಟರೆ ಒಳ್ಳೆಯದು. ಈ ಜನ ಎಲ್ಲ ಆಕ್ರೋಶದಿಂದ ಇದ್ದಾರೆ, ಈಗ ಅವ್ರು ಮಾಡಿರೋ ಕೆಲಸಕ್ಕೆ ಆಕ್ರೋಶದಿಂದ ಇದ್ದಾರೆ, ಕೊಟ್ಟರೆ ಒಳ್ಳೇದು ಮೇಡಮ್. ಆದರೆ ಸಿದ್ದರಾಮಯ್ಯನವರು ಇಡೀ ರಾಜಕೀಯ ಬದುಕಲ್ಲಿ ಯಾವುದೇ ಅಂತ ಕಪ್ಪು ಚುಕ್ಕೆ ಇಲ್ಲ. ಬಿಜೆಪಿ ಅವರು ಬೇಕಂತಲೇ ಅವ್ರು ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಜನರ ಆರೋಪ. ಮೇಡಮ್, ಇದು ಮಾಮೂಲಿ ಹೇಳೋದು ವಿಷಯ. ಬಟ್ ಕಣ್ಣಿಗೆ ಇದು ಕಾಣ್ತಾ ಇದೆಯಲ್ಲ, ಈಗ ಮೂಢ ಹಗರಣದಲ್ಲಿ ಸಿಗಾಕೊಂಡಿದ್ದಾರಲ್ಲ, ಅವ್ರು ಬಹಿರಂಗ ಹೇಳ್ಬೋದಾಯ್ತು, ನಾವು ಮಾಡಿಲ್ಲ ಅಂತ ಹೇಳ್ಬೋದಾಯ್ತಲ್ಲ. ಅವ್ರು ಮಾಡಿರೋದು ಬಹಿರಂಗವಾಗಿದೆಯಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಇದೆಲ್ಲ. ಇದು ನಾನು ಈಗ ಕಳ್ತನ ಮಾಡಿ ಜೋಬಲ್ಲಿ ಇಟ್ಟಿದ್ದಾರೆ, ನಾನು ತೆಗ್ದಿಲ್ಲ ಅಂತಂದ್ರೆ ಏನು ಅರ್ಥ ಅದು? ಆದರೆ ಇನ್ನೂ ತನಿಖೆ ಆಗ್ತಾ ಇದೆ ವಾಲ್ಮೀಕಿ ಹಗರಣ. ಮೇಡಮ್, ನಮ್ಮ ದೇಶದಲ್ಲಿ ತನಿಖೆಗಳು ಬಹುಬೇಗ ಆಗುವಂಥ ತನಿಖೆಗಲ್ಲ. ಇವತ್ತು ಕೇಸ್ ಹಾಕಿದ್ರೆ ಅವ್ರ ಮೊಮ್ಮಗ ವಾದಾಡೋಷ್ಟು ಟೈಮ್ ಇದೆ ನಮ್ಮಲ್ಲಿ, ಆಯ್ತಾ? ಇದು ಫಾರಿನ್ ಕಂಟ್ರಿ ಅಲ್ಲ. ಈಗ ಕೇಸ್ ಹಾಕಿದಷ್ಟು ನಾವು ಹಾಕಿ ಒಂದು 3 ತಿಂಗಳು 4 ತಿಂಗಳು ಟೈಮ್ ಇರ್ತದೆ ಅಲ್ಲಿ, ಅಷ್ಟಲ್ಲಿ ಮುಗಿಸ್ಬೇಕು ಅಂತ. ಇಲ್ಲ ಹಂಗಲ್ಲ. ಸಿದ್ದರಾಮಯ್ಯ ಹೋದ್ಮೇಲೆ ಅವ್ರ ಮಗ ಎತ್ತಿಂದ್ರಾದ್ಮೇಲೆ ಅವ್ರ ಮಗ ಬಂದರೂ ವಾದಾಡ್ತಿರ್ಬೋದು, ಅಷ್ಟು ಟೈಮ್ ಇದೆ. ಅದು ನಮಗೆ ಎಲ್ಲಿ ಟೈಮ್ ಇದೆ ಅಲ್ಲ? ಹಗರಣ ಅಂತ ಕಣ್ಣಿಗೆ ಕಂಡಿದೆ. ಇದು ಕಂಡಿದ ಮೇಲೆ ಅವರು ಸ್ವಂತವಾಗಿ ಸ್ವಇಚ್ಛವಾಗಿ ಇದು ಕೊಟ್ಟರೆ ಒಳ್ಳೇದು. ಅದು ಈಗ ಜನ ಫೋರ್ಸ್ ಮಾಡಿ ನಾಳೆ ಬರೋದಕ್ಕಿಂತ ಅವರೇ ಕೊಟ್ಟರೆ ಒಳ್ಳೇದು ಮೇಡಮ್. ಈ ವಾಲ್ಮೀಕಿ ಹಗರಣದ ಬಗ್ಗೆ ನನಗೇನು ಗೊತ್ತಿಲ್ಲ, ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಆಗಲೇ ಹೇಳಿದ್ದಾರೆ. ಆಗ ನೀವು ಯಾಕೆ ದೊರೆ? ನನಗೇನು ಗೊತ್ತಿಲ್ಲ ಅಂದಮೇಲೆ ನೀವು ಯಾಕೆ ಹೇಳಿದ್ದೀರಾ ಪೋಸ್ಟಲ್ಲಿ? ನಿಮ್ಮ ಸಚಿವರನ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತಂದ್ಮೇಲೆ ನೀವು ಯಾಕಿದ್ದೀರಾ ಆ ಪೋಸ್ಟಲ್ಲಿ? ನಿಮ್ಮ ಸಚಿವರ ಪ್ರತಿಯೊಂದು ಆಕ್ಟಿವಿಟೀಸ್ ನಿಮ್ಗೆ ಗೊತ್ತಿರಬೇಕು, ನಿಮ್ಮನ್ನ ಕೇಳಿ ಮಾಡಬೇಕು. ಅವ್ರು ಮಾಡಿದಂಗೆ ಗೊತ್ತಿಲ್ಲ ಅಂತಂದಮೇಲೆ ನೀವು ಯಾಕೆ ಆ ಪೋಸ್ಟಿಗೆ? ನೀವು ಅನ್ಯಹರು ಅಲ್ಲೇ, ನಮ್ಗೆ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ನಿದ್ದೆ ಮಾಡ್ತಿದ್ದೆ ಅಂತಂದರೆ ನೀವು ಅನ್ಯಹರು ಅಲ್ಲಿ ಸಲ್ವಾ? ಸೊ ಅಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ, ಅವರು ಮಾಡಿ ಶಿಕ್ಷೆ ಆಗಲೇಬೇಕು ಮೇಡಮ್. ಯಾರೇ ಶಿಕ್ಷೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗೋದು ಆಗಲೇಬೇಕು ಮೇಡಮ್. ಕೊಡಬೇಕು ಅಂತ ಹೇಳಿ ಆಲ್ಮೋಸ್ಟ್ ತುಂಬ ಜನ ಕಾಯ್ತಾ ಇದ್ದಾರೆ, ಹಾಗೆ ಕೊಡಲೇಬೇಕು ಅಂತ ಹೇಳಿ ಒತ್ತಾಯ ಸಹ ಮಾಡ್ತಾ ಇದ್ದಾರೆ, ಇಲ್ಲ ಸಲ್ಲದ ಆರೋಪಗಳನ್ನ ಸಹ ಮಾಡ್ತಾ ಇದ್ದಾರೆ. ಏನನ್ಸುತ್ತೆ ಮೇಡಮ್? ಸಿದ್ದರಾಮಯ್ಯ ಯಾವ ರೀತಿ ಮಾಸ್ ಲೀಡ್ರು ಮತ್ತು ಎಷ್ಟು ಜನನಾಯಕ ಅನ್ನೋದು ನಿನ್ನೆ ಆ ಸಮಾವೇಶದಲ್ಲೇ ಗೊತ್ತಾಗ್ಬಿಟ್ಟಿದೆ. ಯಾಕೆಂದರೆ ಅವ್ನು ಡಿ ಕೆ ಶಿವಕುಮಾರ್ ಭಾಷಣ ಎದ್ದೇಳ್ತಿದ್ದಂಗೆ ಸಿದ್ದರಾಮಯ್ಯ ಅಂತಿದ್ದಂಗೆ ಕಂಟಿನ್ಯೂಸ್ 3 ನಿಮಿಷ ಅವನು ಮಾತಾಡೋಕೆ ಬಿಟ್ಟಿಲ್ಲ. ಸೊ ಸಿದ್ದರಾಮಯ್ಯನ ಬಗ್ಗೆ ಅವ್ರ ನೈತಿಕತೆ ಬಗ್ಗೆ ಕ್ವಶನ್ ಮಾಡೋಕ್ಕಲ್ಲ. ಇಲ್ಲಿ ಬಂದಿರೋದು ಮೂಢ ಹಗರಣನೇ ಅಲ್ಲ. ಆ್ಯಕ್ಚುಲಿ ನಾನು ಒಂದಿಷ್ಟು ತಿಳ್ಕೊಂಡಿದ್ದ ಮಟ್ಟಿಗೆ ಮೂಢ ಹಗರಣ ಏನೂ ಅಲ್ಲ. ಇವ್ರು ಸುಮ್ಮನೆ ಅವ್ರನ್ನ ಕಪ್ಪು ಚುಕ್ಕೆ ಅವನ ಮುಖಕ್ಕೆ ಮಸಿ ಬೆಳಿಬೇಕು ಅಂತ. ಅಲ್ಲಿ ಆ್ಯಕ್ಚುಲಿ ಅವರು ಯಾರೋ ದಲಿತರ ಜಮೀನು ಕಬಳಿಸಿದ್ದಾರೆ ಅಂತ. ದಲಿತರ ಜಮೀನು ತೊಗೊಳೋದು ಯಾವಾಗ ಅಂದರೆ, ಅವರು ದಲಿತರು ಕೊಂಡ್ಕೊಂಡಿದ್ದು ಮಾರ್ಬೋದು. ಅದೇ ಸರ್ಕಾರದಿಂದ ದಲಿತರಿಗೆ ಫ್ರೀಯಾಗಿ ಕೊಡ್ತಾರಲ್ವ, ಅವ್ರಿಗೂ ಉಳುವ ಮನೆ ಭೂಮಿ ಒಡೆಯ ಅಂತ ಮಾಡೋದಲ್ಲ, ಅದನ್ನು ಆ್ಯಕ್ಚುಲಿ ಕೊಂಡ್ಕೊಳಂಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.